ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಯೋಕ್ಯೂರಿಯೋ. ಸಂಪೂರ್ಣವಾಗಿ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಂಥ ಆಲ್ಗೆಯಿಂದ ಈಗ ನಾವು ನಿಧಾನವಾಗಿ ಭೂಮಿ ಕಡೆಗೆ ಬರ್ತಾ ಇರುವಂಥ ಸಸ್ಯ ಪ್ರಭೇದಗಳನ್ನ ನೋಡ್ತಾ ಬರ್ತೀವಿ. ಇದನ್ನು ಮಾಡಿದಂಥ ಮೊದಲ ಸಸ್ಯ ಪ್ರಭೇದ ಯಾವುದು ಅಂತ ಕೇಳಿದ್ರೆ ಅವುಗಳನ್ನ ನಾವು ಬ್ರಯೋಫೈಟ್ಸ್ ಅನ್ನುವಂಥ ಗ್ರೂಪಿಗೆ ಹಾಕ್ತೀವಿ. ಈ ಬ್ರಯೋಫೈಟ್ಸ್ನ ವಿಶೇಷತೆ ಏನಂದರೆ ಇವರು ಈ ಕಡೆ ನೀರಿಗೆ ಮತ್ತು ಭೂಮಿ ಮೇಲೆ ಎರಡರ ಮೇಲೂ ಡಿಪೆಂಡ್ ಆಗಿರೋದ್ರಿಂದ ಇವರನ್ನು ನಾವು ಸಸ್ಯ ಪ್ರಭೇದದ ಉಭಯವಾಸಿಗಳು ಅಂತ ಕರೆಯೋದು. ಇದೆಲ್ಲನೂ ನಡೆಯೋದು ಹಲವಾರು ಮಿಲಿಯನ್ ವರ್ಷಗಳ ಹಿಂದೆ. ಹಾಗಾಗಿ ಇವರು ಭೂಮಿಗೆ ಬರುವಂಥ ಸಂದರ್ಭದಲ್ಲಿ ಭೂಮಿ ಸಂಪೂರ್ಣವಾಗಿ ಕಲ್ಲು ಮಣ್ಣುಗಳಿಂದ ಮಾತ್ರ ತುಂಬಿಕೊಂಡಿತ್ತು. ಯಾವುದೇ ರೀತಿಯಾದಂಥ ಜೀವಿಗಳು ಇಲ್ಲಿ ಇರಲಿಲ್ಲ. ಹಾಗಾಗಿ ಈ ಸಸ್ಯ ಪ್ರಭೇದ ಮೊದಲನೇ ಬಾರಿಗೆ ಭೂಮಿಗೆ ಒಗ್ಗಿಕೊಳ್ಬೇಕಾಗತ್ತೆ. ಇಲ್ಲಿ ವಾತಾವರಣಕ್ಕೆ ಬೇಕಾದಂಥ ಅಡಾಪ್ಟೇಷನನ್ನು ಮಾಡ್ಕೊಳ್ಳುತ್ತೆ. ಇಂಥ ಅಡಾಪ್ಟೇಷನಲ್ಲಿ ನಾವು ನೋಡಬಹುದಾದಂಥ ಅಡಾಪ್ಟೇಷನ್ ಯಾವುದಪ್ಪ ಅಂತಂದರೆ ಒಂದು ಕ್ಯೂಟಿಕಲ್ನ ಫಾರ್ಮೇಷನ್. ಈ ಕ್ಯೂಟಿಕಲ್ ಯಾವ ರೀತಿಯದ್ದು ಅಂತಂದರೆ ಬಾಷ್ಪೀಕರಣ ಇಲ್ಲಿ ಆಗೋದು ಜಾಸ್ತಿ, ನೀರು ಆವಿಯಾಗ್ತಾ ಹೋಗುತ್ತೆ. ಹಾಗಾಗಿ ಎಲೆಗಳಿಂದ ಈ ನೀರು ಆವಿಯಾಗದೇನೆ ನೀರನ್ನು ಜಾಸ್ತಿ ಸಂಗ್ರಹಿಸ್ಕೊಳ್ಬೇಕು ಅಂತಂದಾಗ ಈ ಕ್ಯೂಟಿಕಲ್ ಅನ್ನುವಂಥ ಲೇಯರ್ನ ತಮ್ಮ ಹೊರಪದರದಲ್ಲಿ ಮಾಡ್ಕೊಳ್ಳುತ್ತೆ. ಆ ಮೂಲಕ ನೀರಿನ ಸಂಗ್ರಹವನ್ನು ಮಾಡ್ಕೊಳ್ಳೋದಕ್ಕೆ ಸುಲಭ ಆಯಿತು. ಇದ್ರ ಜೊತೆಗೆ ರೈಸಾಯ್ಡ್ ಅನ್ನುವಂಥ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿಕೊಳ್ಳುತ್ತೆ. ಭೂಮಿಗೆ ಗಟ್ಟಿಯಾಗಿ ಹಿಡಿಕೊಂಡು ನಿಲ್ಲೋದಕ್ಕೆ ಸಹಾಯ ಮಾಡಿದ್ರೆ ಇವರು ಪ್ರಿಫರ್ ಮಾಡಿದಂಥ ರೀಪ್ರೊಡಕ್ಷನ್ ಮೆಥಡ್ ಯಾವುದು ಅಂದರೆ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್. ಯಾಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ನ ಪ್ರಿಫರ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನನ್ನು ಯಾಕೆ ಮಾಡಬೇಕು? ಇಲ್ಲಿ ಬೇರೆ ಬೇರೆ ವಿಧದ ಜೀನ್ಸ್ಗಳ ಕಾಂಬಿನೇಷನನ್ನು ನೋಡೋದಕ್ಕೆ ಸಿಗುತ್ತೆ. ಈ ಕಾಂಬಿನೇಷನ್ ಯಾಕೆ ಸಹಾಯ ಮಾಡುತ್ತೆ ಅಂತಂದರೆ ಇವರು ಹಾರ್ಶ್ ಕಂಡೀಷನ್ನಲ್ಲಿ ಅಡಾಪ್ಟೇಷನ್ ಆಗೋದಕ್ಕೆ, ಯಾವುದೇ ರೋಗಗಳು ಬಂದರೂ ಒಗ್ಗಿಕೊಳ್ಳೋದಕ್ಕೆ, ಜೊತೆಗೆ ಸರ್ವೈವಲ್ನ ಸುತ್ತ ಇವರಾಟ ನಡೆಯೋದು. ಸೊ ಯಾರು ತಮ್ಮ ವಾತಾವರಣಕ್ಕೆ ತುಂಬ ಬೇಗ ಒಗ್ಗಿಕೊಳ್ತಾರೋ ಇವರು ಬದುಕೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಚಾನ್ಸಸ್ ಜಾಸ್ತಿ ಆಗೋದು ಎಲ್ಲಿ ಅಂತಂದರೆ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ. ಹೇಗೆ ನೋಡಿ, ನಿಮ್ಮ ಹತ್ರ ಎನ್ ಅಂತಂದರೆ ಹೆಪ್ಲಾಯ್ಡ್ ರೂಪದಲ್ಲಿ ಒಂದು ಜೀನ್ಸ್ ಇದೆ ಅಂತಂದರೆ ಅದರ ಅರ್ಥ ನನ್ನ ಹತ್ರ ಇರುವಂಥ ಕ್ರೋಮೋಸೋಮ್ನ ಕಾಪಿ ಕೇವಲ ಒಂದೇ ಕಾಪಿ ಆಫ್ ಕ್ರೋಮೋಸೋಮ್ಸ್ ಇದೆ ಅಂತ ಅರ್ಥ. ಈ ಕ್ರೋಮೋಸೋಮ್ ಅಕಸ್ಮಾತ್ ಡಿಫೆಕ್ಟಿವ್ ಆಗಿತ್ತು, ಇದು ಸರಿ ಇಲ್ಲ ಅಂತಂದರೆ ನಾನು ನನ್ನ ಮುಂದಿನ ಜನ್ರೇಷನಿಗೆ ಕೊಡುವಂಥ ಜೀನ್ಸ್ಗಳು ಕೂಡ ಇದೇ ಒಂದೇ ಕಾಪಿದೇ ಆಗಿರುತ್ತೆ. ಇಲ್ಲಿ ಯಾವುದೇ ಬದಲಾವಣೆಗಳು ನೋಡೋದಕ್ಕೆ ಸಿಗೋದಿಲ್ಲ. ಅದೇ ನಾನು ಡಿಪ್ಲಾಯ್ಡ್ ಹಂತದಲ್ಲಿ ಇದ್ದಾಗ ನನ್ನ ಹತ್ರ 2 ಕಾಪಿ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಈ 2 ಕಾಪಿಲಿ ಯಾವುದು ಒಳ್ಳೆ ಕಾಪಿ ಇದೆಯೋ ಅಂಥ ಕ್ರೋಮೋಸೋಮನ್ನು ನಾನು ಕೊಡಬಹುದು. ಇವರ 2 ಕಾಪಿನಲ್ಲಿ 1 ಕಾಪಿನ ಕೊಡ್ತಾರೆ. ಜೊತೆಗೆ ಇನ್ನೊಬ್ಬರು ಇದೇ ರೀತಿ ತಮ್ಮ ಹತ್ರ ಇರುವಂಥ ಇನ್ನೊಂದು ಸ್ಟ್ರಾಂಗ್ ಕಾಪಿನ ಕೊಡ್ತಾರೆ. ಆ ಮೂಲಕ ಹುಟ್ಟುವಂಥ ಜೀವಿ ಏನಿದೆ ಇದು ಮತ್ತೆ 2N ಅಂದರೆ ಡಿಪ್ಲಾಯ್ಡ್ ರೂಪದಲ್ಲಿರುತ್ತೆ, ಆದರೆ ಸ್ಟ್ರಾಂಗ್ ಜೀನ್ಸ್ಗಳ ಕಾಂಬಿನೇಷನನ್ನು ಹೊಂದಿರುತ್ತೆ. ಹಾಗಿದ್ರೆ ಇನ್ ಜನರಲ್ ನಾನು ಯಾವುದಾದ್ರೂ ಜೀವಿನ ಬ್ರಯೋಫೈಟ್ಸ್ ಗ್ರೂಪಿಗೆ ಹಾಕಬೇಕು ಅಂತಂದರೆ ಯಾವೆಲ್ಲ ಕೀ ಫೀಚರ್ಸ್ ನಾವು ಹೊಂದಿರಬೇಕು ಅನ್ನೋದನ್ನು ನೋಡೋಣ. ಇವರ ಹ್ಯಾಬಿಟೇಟ್ ನಿಮಗೆ ನೋಡೋಕೆ ಸಿಗೋದು ಎಲ್ಲಿ ನೀರು ಜಾಸ್ತಿ ಇರುತ್ತೋ ಅಲ್ಲಿ, ಜೊತೆಗೆ ಎಲ್ಲಿ ನೆರಳಿರುತ್ತೋ ಅಲ್ಲಿ. ಯಾಕಂದರೆ ಸಡನ್ನಾಗಿ ಸೂರ್ಯನ ಬಿಸಿಲಿಗೆ ಅವರು ಎಕ್ಸ್ಪೋಸ್ ಆಗೋದಕ್ಕೆ ಆಗೋದಿಲ್ಲ. ಮುಂದಿನ ಹಂತಗಳಲ್ಲಿ ಬರುವಂಥ ಜೀವಿಗಳು ಇದಕ್ಕೆ ಒಗ್ಗಿಕೊಳ್ತಾ ಬರ್ತಾರೆ, ಅವರು ಬಿಸಿಲಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಹಿಲ್ ಇರುವಂಥ ರೀಜನ್ಗಳಲ್ಲಿ ಅಂದರೆ ಗುಡ್ಡ ಇರುವಂಥ ಪ್ರದೇಶ, ಜಾಸ್ತಿ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಇವರನ್ನು ನೋಡೋದಕ್ಕೆ ಸಿಗುತ್ತೆ. ಇವರ ಬಾಡಿ ಯಾವ ರೀತಿಯಾಗಿದೆ? ಇಲ್ಲಿ ವಿಶೇಷವಾದಂಥ ಸ್ಟ್ರಕ್ಚರನ್ನು ನೋಡ್ತೀವಿ. ಒಂದು ರೈಸಾಯ್ಡ್, ಇನ್ನೊಂದು ಥ್ಯಾಲಸ್. ಯಾವ ಸಸ್ಯದಲ್ಲಿ ನಾನು ರೂಟ್, ಸ್ಟೆಮ್ ಮತ್ತು ಲೀಫ್ ಅಂತ ಬೇರೆ ಬೇರೆಯಾಗಿ ವಿಂಗಡಿಸೋದಕ್ಕೆ ಬರೋದಿಲ್ವೋ ಅಂಥ ಬಾಡಿ ಸ್ಟ್ರಕ್ಚರ್ನ ನಾವು ಥ್ಯಾಲಸ್ ಅನ್ನೋ ಹೆಸರಲ್ಲಿ ಹೇಳ್ತೀವಿ. ಜೊತೆಗೆ ಇಲ್ಲಿ ರೈಸಾಯ್ಡ್ ಅನ್ನುವಂಥ ಸ್ಟ್ರಕ್ಚರನ್ನು ನೋಡ್ತೀವಿ. ರೈಸಾಯ್ಡ್ನ ಪದವನ್ನು ನಾವು ಬಿಡಿಸಿ ಹೇಳಿದ್ರೆ ರೈಸ್ ಅಂತಂದರೆ ರೂಟ್ ಅಂದರೆ ಬೇರು, ಆಯ್ಡ್ ಅಂತಂದರೆ ಲೈಕ್ ಅಂದರೆ ಥರ ಅಥವಾ ಹೋಲಿಕೆಯನ್ನು ಹೊಂದಿರುವಂಥದ್ದು. ಹಾಗಿದ್ರೆ ಯಾಕೆ ರೂಟ್ ಅಂತಲೇ ಡೈರೆಕ್ಟಾಗಿ ಕರೀತಾ ಇಲ್ಲ ಇವರನ್ನು? ಯಾಕೆ ಅಂತಂದರೆ ಇವರು ರೂಟಿಗೆ ಇರುವಂಥ ಅಡ್ವಾನ್ಸ್ ಮೆಕ್ಯಾನಿಸಮನ್ನು ಹೊಂದಿಲ್ಲ. ಇದರ ಬದಲಿಗೆ ಇವರು ಹೊಂದ್ಕೊಂಡಿರೋದು ರೂಟ್ ಲೈಕ್, ರೂಟ್ ತರಹದ, ಸ್ಟೆಮ್ ಥರದ, ಲೀಫ್ ಥರದ ಸ್ಟ್ರಕ್ಚರ್ಗಳನ್ನು. ಇದೇ ಮುಂದೆ ಇವಲ್ಯೂಷನಲ್ಲಿ ನಮಗೆ ಸಿಗೋದು ರೂಟ್, ಸ್ಟೆಮ್ ಮತ್ತು ಲೀಫ್ ಅನ್ನುವಂಥ ಸ್ಟ್ರಕ್ಚರ್ಗಳು. ಮೇನ್ ಪ್ಲ್ಯಾಂಟ್ ಬಾಡಿನ ನಾವು ಗ್ಯಾಮಿಟೋಫೈಟ್ ಅಂತ ಕರಿತೀವಿ. ಯಾಕೆ ಈ ಹೆಸರು? ಗ್ಯಾಮಿಟ್ ಅಂತಂದರೆ ಲೈಂಗಿಕ ಕೋಶಗಳು, ಇವುಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಸಸ್ಯ. ಫೈಟ್ ಅಂತಂದರೆ ಸಸ್ಯ ಅಂತ ಅರ್ಥ. ಇದು ಹೊಂದಿರೋದು 2 ಅಂಗಗಳು. ಒಂದು ಮೇಲ್ ಆ್ಯಂಥೆರಿಡಿಯಮನ್ನು ರಿಲೀಸ್ ಮಾಡಿದ್ರೆ ಇನ್ನೊಂದು ಫೀಮೇಲ್ ಆರ್ಕಿಗೋನಿಯಮನ್ನು ರಿಲೀಸ್ ಮಾಡುತ್ತೆ. ಆ್ಯಂಥೆರಿಡಿಯಮನ್ನು ನೆನ್ಪಿಟ್ಕೊಳ್ಳೋದಕ್ಕೆ ನೀವು ಅಣ್ಣ ಆ್ಯಂಥೆರಿಡಿಯಮ್ ಹಾಗಾಗಿ ಮೇಲ್, ಅಕ್ಕ ಆರ್ಕಿಗೋನಿಯಮ್ ಹಾಗಾಗಿ ಫೀಮೇಲ್ ಅಂತಲೂ ಬೇಕಿದ್ರೆ ನೆನ್ಪಿಟ್ಕೊಳ್ಳಿ. ಸೊ ಈ ಆ್ಯಂಥೆರಿಡಿಯಮ್ಗಳೇನಿದೆ ಇದು 2 ಫ್ಲಾಜೆಲಾಗಳನ್ನು ಹೊಂದಿರುವಂಥ ಆ್ಯಂಥೆರೋಸಾಯ್ಡ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಹಾಗಾಗಿ ಇದು ಮೋಟೈಲ್ ಸ್ಟ್ರಕ್ಚರ್. ಇನ್ನು ಆರ್ಕಿಗೋನಿಯಮ್ ಏನಿದೆ ಇದು ಒಂದು ಸಿಂಗಲ್ ಎಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತೆ.
ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಬೇಕಾಗುವಂಥ ಅಂಗಗಳನ್ನು ಇವು ಪ್ರೊಡ್ಯೂಸ್ ಮಾಡೋದ್ರಿಂದ ಇದರ ಮೇನ್ ಪ್ಲ್ಯಾಂಟ್ ಬಾಡಿಯ ಸ್ಟ್ರಕ್ಚರ್ ಏನಿದೆ ಅದೇ ಮೇನ್ ಆಗಿ ಗ್ಯಾಮಿಟೋಫೈಟ್ ಸ್ಟ್ರಕ್ಚರ್. ಬ್ರಯೋಫೈಟ್ಸಲ್ಲಿ ನಾವು ಓದೋದು ಲಿವರ್ ವರ್ಡ್ಸ್ ಮತ್ತು ಮಾಸಸ್ ಬಗ್ಗೆ. ಇವರ ಬಾಡಿ ಕೂಡ ಥ್ಯಾಲಾಯ್ಡಿಂದ ಆಗಿದೆ. ಸೊ ಇದರ ರಿಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ಸುಮ್ಮನೆ ಕೇಳ್ತಾ ಹೋಗಿ. ಮೇನ್ ಬಾಡಿಯನ್ನು ನಾನು ಥ್ಯಾಲಸ್ ಅಂತ ಕರಿತೀವಿ. ಇದಕ್ಕೆ ರೈಸಾಯ್ಡ್ಗಳು ಇರುತ್ತೆ. ಈ ರೈಸಾಯ್ಡ್ಗಳು ಇವರು ಭೂಮಿಗೆ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆ ಮೂಲಕ ಜೋರಾದ ಗಾಳಿ ಮಳೆ ಏನಾದರೂ ಬಂತು ಅಂತಂದರೆ ಕಿತ್ಕೊಂಡು ಹೋಗದೇ ಇರೋ ಥರ ಇವರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಇವರು ಏಸೆಕ್ಷುವಲ್ ರಿಪ್ರೊಡಕ್ಷನನ್ನು ಮಾಡಿದ್ರೆ ವೆಜಿಟೇಟಿವ್ ರಿಪ್ರೊಡಕ್ಷನನ್ನು ಮಾಡಬಹುದು. ಅಂದರೆ ಈ ಥ್ಯಾಲಸನ್ನೇ ಕಟ್ ಮಾಡಿದ್ರೆ ನನಗೆ ಇನ್ನೊಂದು ಹೊಸ ಜೀವಿ ಹುಟ್ಕೊಳ್ಬಹುದು. ಅಥವಾ ಇವರು ಜಮ್ಮ ಅನ್ನುವಂಥ ಕಪ್ಗಳನ್ನು ಫಾರ್ಮ್ ಮಾಡ್ತಾರೆ. ಈ ಜಮ್ಮ ಕಪ್ಗಳು ಹಸಿರು ಬಣ್ಣದಲ್ಲಿರುತ್ತೆ. ಈ ಕಪ್ಗಳ ಒಳಗೆ ಈ ಇಡೀ ಸ್ಟ್ರಕ್ಚರ್ ಏನಿದೆ ಇದರ ಒಂದು ಮಿನಿಯೇಚರ್ ಸ್ಟ್ರಕ್ಚರ್ ಇರುವಂಥ ಬೀಜಗಳು ನೋಡೋದಕ್ಕೆ ಸಿಗುತ್ತೆ. ಈ ಬೀಜಗಳು ನೀರಿನ ಮಟ್ಟ ಏರಿದಾಗ ಅಥವಾ ಮಳೆ ಬಂದಂಥ ಸಂದರ್ಭದಲ್ಲಿ ನೀರಿನ ಮೂಲಕ ಹೊರಗೆ ಬಿದ್ದು ಸ್ಪ್ರೆಡ್ ಆಗಿ ಇನ್ನೊಂದು ಹೊಸ ಜೀವಿಯಾಗಿ ಹುಟ್ಕೊಳ್ಳುತ್ತೆ. ನೆನಪಿಟ್ಕೊಳ್ಳಿ, ಇವರ ರಿಪ್ರೊಡಕ್ಷನ್ಗೆ ಮುಖ್ಯವಾಗಿ ಬೇಕಾಗಿರೋದು ನೀರೇ ಇವರ ಸಂತಾನೋತ್ಪತ್ತಿಯ ಮಾಧ್ಯಮ. ಮೇಲ್ ಆ್ಯಂಥ್ರೋಸಾಯ್ಡ್ಸನ್ನು ಪ್ರೊಡ್ಯೂಸ್ ಮಾಡುವಂಥವೇನಿದೆ ಅದನ್ನು ಆ್ಯಂಥ್ರೇಡಿಯೋಫೋರಲ್ಲಿ ಪ್ರೊಡ್ಯೂಸ್ ಆದರೆ, ಫೀಮೇಲ್ ಎಗ್ಗನ್ನು ಪ್ರೊಡ್ಯೂಸ್ ಮಾಡೋದು ಆರ್ಕಿಗೋನಿಯೋಫೋರ್ ಅಂತಂದರೆ ಕ್ಯಾರಿ ಅಂತ ಅರ್ಥ. ಕ್ಯಾಪ್ಸೂಲ್ ಏನಿದೆ ಇದರಲ್ಲಿ ನಮ್ಮ ಮೇನ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗಳು ರಿಲೀಸ್ ಆಗೋದು. ಇವು ತುಂಬ ಸೂಕ್ಷ್ಮವಾದಂಥ ಆ್ಯಂಥ್ರೋಸಾಯ್ಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇವು ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ಸ್ಗಳು. ಇವು ಜೋರಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರಿನ ಮಟ್ಟ ಏರಿದಾಗ ಇಂಥ ಸಂದರ್ಭದಲ್ಲಿ ನೀರಿನ ಮೂಲಕ ಇವು ಆರ್ಕಿಗೋನಿಯೋಫೋರನ್ನು ರೀಚ್ ಆಗಿ ಇಲ್ಲಿರುವಂಥ ಆರ್ಕಿಗೋನಿಯಮನ್ನು ರೀಚ್ ಆಗುತ್ತೆ. ಈ ಆರ್ಕಿಗೋನಿಯಮ್ ಇದರ ತಳಭಾಗದಲ್ಲಿ ಇರುತ್ತೆ. ಇದ್ರ ಒಳಗಡೆ ಎಗ್ಗನ್ನು ರಿಲೀಸ್ ಮಾಡಿರುತ್ತೆ. ಈ ಫೀಮೇಲ್ ಎಗ್ ಏನಿದೆ ಇದರ ಜೊತೆ ಈ ಆ್ಯಂಥ್ರೋಸಾಯ್ಡ್ಸ್ಗಳು ಫ್ಯೂಸ್ ಆಗುತ್ತವೆ. ಆ ಮೂಲಕ ಇದರಲ್ಲಿ ಝೈಗೋಟ್ನ ಫಾರ್ಮೇಷನ್, ಝೈಗೋಟ್ ಒಳಗಡೆನೆ ಮಿಯೋಸಿಸ್ ಆಗೋದ್ರ ಮೂಲಕ ಸ್ಪೋರ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಈ ಸ್ಪೋರ್ಟ್ಸ್ಗಳಲ್ಲಿ ಕೆಲವು ಮೇಲ್ ಇನ್ನು ಕೆಲವು ಫೀಮೇಲ್ ಇರುತ್ತೆ. ರಿಲೀಸ್ ಆಗಿ ಇವು ಮತ್ತೆ ಭೂಮಿನ ತಲುಪಿ ಇನ್ನೊಂದು ಹೊಸ ಲಿವರ್ ವರ್ಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಇದರ ರೀಪ್ರೊಡಕ್ಷನ್. ಇನ್ನು ಮಾಸಸಲ್ಲಿ ವಿಶೇಷವಾದಂಥ ಪ್ರೋಟೋನಿಮಾ ಅನ್ನುವಂಥ ಸ್ಟ್ರಕ್ಚರ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಪೋರ್ ಏನಿದೆ ಇದು ರಿಲೀಸ್ ಆದ ನಂತರ ಪ್ರೋಟೋನಿಮಾ ಅನ್ನುವಂಥ ಒಂದು ಕ್ರೀಪಿಂಗ್ ಬಾಡಿನ ರಿಲೀಸ್ ಮಾಡುತ್ತೆ. ಕ್ರೀಪಿಂಗ್ ಅಂತಂದರೆ ಯಾವ ರೀತಿ ನಮ್ಮ ಬಳ್ಳಿಗಳು ಹಬ್ಕೊಳ್ಳುತ್ತಲ್ಲ ಆ ರೀತಿ ಇದು ಹಬ್ಕೊಳ್ಳುತ್ತೆ. ಇದನ್ನು ನಾವು ಪ್ರೈಮರಿ ಪ್ರೋಟೋನಿಮಾ ಅಂತ ಕರಿತೀವಿ. ವೆಜಿಟೇಟಿವ್ ರಿಪ್ರೊಡಕ್ಷನನ್ನು ಮಾಡಿದ್ರೆ ಲ್ಯಾಟ್ರಲಿ ಬಡ್ಗಳನ್ನು ಹೊಂದುತ್ತೆ. ಈ ಬಡ್ಗಳು ಮತ್ತೆ ಬಿದ್ದು ಇನ್ನೊಂದು ಹೊಸ ಮಾಸಸನ್ನು ಕ್ರಿಯೇಟ್ ಮಾಡಬಹುದು. ಅಥವಾ ಇದೇ ಮುಂದೆ ಬೆಳೆದು ಒಂದು ಇರೆಕ್ಟ್ ಸ್ಟ್ರಕ್ಚರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ನಾವು ಸೆಕೆಂಡರಿ ಪ್ರೋಟೋನಿಮಾ ಅಂತ ಕರಿತೀವಿ. ಇಲ್ಲಿ ನೀವು ಲೀಫಿ ಸ್ಟೇಜನ್ನು ನೋಡ್ಬೋದು. ಈ ಎಲೆಗಳೇನಿದೆ ಇವೆಲ್ಲನೂ ಸಹ ಇದ್ರ ಸುತ್ತಲೂ ಅಂದರೆ ಇದರ 360 ಡಿಗ್ರಿ ಆ್ಯಂಗಲಲ್ಲೂ ಇದು ಎಲೆಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಇದರ ಲೀಫಿ ಸ್ಟೇಜ್. ಈ ಹಂತದಲ್ಲಿ ಈ ಎಲೆಗಳ ತುದಿಯ ಭಾಗದಲ್ಲಿ ನಿಮಗೆ ಆ್ಯಂಥರೇಡಿಯಂ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಜೊತೆಗೆ ಆರ್ಕಿಗೋನಿಯಂ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗಳು ನೋಡೋದಕ್ಕೆ ಸಿಗೋದು. ಇವು ರಿಲೀಸ್ ಮಾಡುವಂಥ ಗ್ಯಾಮೀಟ್ಗಳೇನಿದೆ ಈ ಗ್ಯಾಮೀಟ್ಗಳು ಮುಂದೆ ಫ್ಯೂಸ್ ಆಗಿ ಸ್ಪೋರೋಫೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸ್ಟ್ರಕ್ಚರ್ ವಿಚ್ ಬಿಯರ್ಸ್ ದ ಸ್ಪೋರ್ಸ್. ಇಲ್ಲಿ ನಾನು ಇದನ್ನು ಫುಟ್, ಸೀಟಾ ಹಾಗೂ ಕ್ಯಾಪ್ಸೂಲ್ ಅಂತ ವಿಂಗಡಣೆ ಮಾಡಬಹುದು. ಈ ಕ್ಯಾಪ್ಸ್ಯೂಲ್ ಒಳಗಡೆ ಸ್ಪೋರ್ಸ್ ಫಾರ್ಮ್ ಆಗುತ್ತೆ. ಇವು ಮಿಯೋಸಿಸನ್ನು ಹೊಂದಿ ಈ ಸ್ಪೋರ್ಸ್ಗಳು ರಿಲೀಸ್ ಆಗುತ್ತೆ. ಈ ರಿಲೀಸ್ ಆದಂಥ ಸ್ಪೋರ್ಸ್ಗಳು ಮತ್ತೆ ಹೊಸ ಪ್ರೋಟೋನಿಮಾನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಈ ಏನು ಲೀಫ್ ಹಂತನ ನಾವು ಹೇಳಿದ್ವಲ್ಲ ಇದನ್ನು ನಾವು ಗ್ಯಾಮಿಟೋಫೈಟ್ ಅಂತ ಕರಿತೀವಿ. ಯಾಕಂತಂದರೆ ಇದು 2 ಗ್ಯಾಮೀಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಹಂತ. ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡಿದ ಸ್ಟ್ರಕ್ಚರ್ ಏನಿದೆ ಇದನ್ನು ನಾವು ಸ್ಪೋರೋಫೈಟ್ ಅಂತ ಕರಿತೀವಿ. ಯಾಕಂದರೆ ಇದು ಸ್ಪೋರ್ಸನ್ನು ಫಾರ್ಮ್ ಮಾಡ್ತಾ ಇದೆ. ಇಲ್ಲಿ ನಿಮಗೆ ರೈಸಾಯ್ಡ್ಸನ್ನು ನೋಡೋದಕ್ಕೂ ಸಿಗುತ್ತೆ. ಈ ರೈಸಾಯ್ಡ್ಸ್ಗಳು ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ ಸೆಕೆಂಡರಿ ಪ್ರೋಟೋನಿಮಾದ ಹಂತದಲ್ಲಿ. ಲೀಫ್ ಸ್ಟ್ರಕ್ಚರ್ ಇದು ಗ್ಯಾಮಿಟೋಫೈಟ್ ಆದರೆ ಇದೇನಿದೆಯಲ್ಲ ಇದು ಸ್ಪೋರೋಫೈಟ್. ಇಲ್ಲಿ ಕ್ಯಾಪ್ಸೂಲ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಸ್ಪೋರ್ಸ್ ಪ್ರೊಡಕ್ಷನ್ ಆಗುತ್ತೆ. ಇದು ಮಾಸಸಲ್ಲಿ ನಡೆಯುವಂಥ ರಿಪ್ರೊಡಕ್ಷನ್. ಒಂದೇ ವಿಶೇಷ ಅಂತಂದರೆ ಇಲ್ಲಿ ಪ್ರೋಟೋನಿಮಾ ಅನ್ನುವಂಥ ಹಂತ ಇದ್ದರೆ ಅಲ್ಲಿ ಥ್ಯಾಲಸ್ ಅನ್ನುವಂಥ ಸ್ಟ್ರಕ್ಚರ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಈಗ ಲಿವರ್ ವರ್ಡ್ಸು ಮತ್ತು ಮಾಸಸ್ಸಿಗೆ ನಾನು ಹೋಲಿಕೆ ಮಾಡಿ ನೋಡಿದ್ರೆ ಮಾಸಸ್ ಸ್ವಲ್ಪ ಅಡ್ವಾನ್ಸ್ಮೆಂಟನ್ನು ಹೊಂದಿದ್ದಾರೆ. ಯಾಕಂತಂದರೆ ಥ್ಯಾಲಸ್ ಸ್ಟ್ರಕ್ಚರ್ ಥ್ಯಾಲಾಯ್ಡ್ ಲೈಕ್ ಸ್ಟ್ರಕ್ಚರನ್ನು ನಾವು ಆಲ್ಗೆನಲ್ಲೂ ನೋಡಿದ್ವಿ. ಅದೇ ಹಂತನ ಲಿವರ್ ವರ್ಡ್ಸ್ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಆದರೆ ಮಾಸಸ್
ಸ್ವಲ್ಪ ಜಾಸ್ತಿ ನಮಗೆ ಒಂದು ಗಿಡದ ಥರ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಮುಂದೆ ಬರುವಂಥವರು ಇನ್ನೂ ಜಾಸ್ತಿ ಅಡ್ವಾನ್ಸ್ಮೆಂಟನ್ನು ಹೊಂದುತ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಅಬೌಟ್ ಬ್ರಯೋಫೈಟ್ಸ್.